ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಮುದ್ದೆಬಿಹಾಳ ಮುಂಗಾರು ಹಂಗಾಮಿನಲ್ಲಿ ಯೂರಿಯಾ ವಿತರಣೆಗೆ ಆ್ಯಪ್ ಅಭಿವೃದ್ಧಿಪಡಿಸಲಾಗಿದ್ದು, ಎಲ್ಲ ಕೃಷಿ ಪರಿಕರ ಮಾರಾಟಗಾರರು ಅದನ್ನು ಬಳಸಿಕೊಂಡು ಯೂರಿಯಾ ಮಾರಾಟ ಮಾಡಬೇಕಾದರೆ ರೈತರ ಖಾತೆಗಳು FID ನೋಂದಣಿಯಾಗಿರುವುದು ಕಡ್ಡಾಯವಾಗಿದೆ ಎಂದು ವಿಜಯಪುರದ ಉಪ ಕೃಷಿ ನಿರ್ದೇಶಕ ಶರಣಗೌಡ ಆರ್ ಎಂದು ಹೇಳಿದರು. ನಮಗೆ ಮುಂಬರ್ತಕ್ಕಂಥ ಮುಂಗಾರು ಹಂಗಾಮಿನ 2026-26 ಸಾಲಿನಲ್ಲಿ ನಮಗೆ ಯಾವುದೇ ರಸಗೊಬ್ಬರದ ಯಾವುದೇ ಕೊರತೆ ಇಲ್ಲ. ಆದರೂ ಕೂಡ ಏನು ಯೂರಿಯಾ ನಮ್ಮ ಯುದ್ಧದ ಪರಿಣಾಮವಾಗಿ ಸ್ವಲ್ಪ ಆತಂಕ ಇರೋದ್ರಿಂದ ಅದಕ್ಕೆ ಈ ಯೂರಿಯಾನ ಸಿಸ್ಟಮೆಟಿಕ್ ಆಗಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರೋದ್ರಿಂದ ಯಾವ ರೈತರಿಗೆ ಇದು ಯೂರಿಯಾ ಹೋಯಿತು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಪತ್ರ ಬಿಡಿಸಲಾಗಿ ನಮ್ಗೇನು ಕಂಪ್ನಿ ವತಿಯಿಂದ ಏನು ಯೂರಿಯಾ ಬಂದಿರ್ತದೆ ನಮ್ಮ ಡೀಲರ್ಸ್ಗಳಿಗೆ ಅದರ ಒಂದು ಮ್ಯಾನೇಜ್ಮೆಂಟ್ಗೋಸ್ಕರ ಈ ಒಂದು ಆ್ಯಪ್ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಒಂದು ತರಬೇತಿಯನ್ನು ಕರೆದು ಅವರಿಗೆಲ್ಲ ಮಾಹಿತಿಯನ್ನು ನೀಡಿದ್ದೀವಿ. ಈಗಾಗಲೇ ಅವರಿಗೆ ತರಬೇತಿ ಪಡ್ಕೊಂಡಿದ್ದಾರೆ ಮತ್ತು ಅದನ್ನು ಮುಂದೆ ಬರೋ ದಿನಗಳಲ್ಲಿ ಈ ಒಂದು ಆ್ಯಪ್ ಬಗ್ಗೆ ಅವರು ತಿಳ್ಕೊಂಡು ಆ FID ಮುಖಾಂತರ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿರೋದ್ರಿಂದ ಇವತ್ತು ತರಬೇತಿ ಕೊಟ್ಟಿದ್ದೀವಿ. ಎಲ್ಲರೂ ಇವತ್ತು ಈ ಒಂದು ತರಬೇತಿ ಕೂಡ ಯಶಸ್ವಿ ಆಗಿದೆ. FID ಆದವರಿಗೆ ನಾವು ಕೊಡ್ಬೇಕು. ಆಲ್ಮೋಸ್ಟ್ ನಮ್ಮಲ್ಲಿ 99% ಎಲ್ಲರಿಗೆ FID ಇದಾವೆ. ಸಪೋಸ್ ಏನಾದ್ರು ಪಟ್ಟಣದ ಹುಡ್ಕೋದಲ್ಲಿರುವ BG ಮಠ ಸಭಾಭವನದಲ್ಲಿ ಮಂಗಳವಾರ ಕೃಷಿ ಪರಿಕರ ಮಾರಾಟಗಾರರಿಗೆ ಏರ್ಪಡಿಸಿದ ಸಭೆಯಲ್ಲಿ ಅವರು ಮಾತನಾಡಿದರು. ವಿಜಯಪುರ ಜಾರಿ ದಳದ ಸಹಾಯಕ ನಿರ್ದೇಶಕ AP ಬಿರಾದರ್ ಮಾತನಾಡಿ, ಯೂರಿಯಾ DAP ಗೊಬ್ಬರದ ವಿತರಣೆ ಬಗ್ಗೆ ಕೃಷಿ ಪರಿಕರ ಮಾರಾಟಗಾರರಿಗೆ ತಿಳಿಸಲಾಗಿದೆ. ನಿಗದಿತ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡಲು ತಿಳಿಸಲಾಗಿದ್ದು, ರಸಗೊಬ್ಬರದ ಕೃತಕ ಅಭಾವ, ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು ಕಂಡುಬಂದಲ್ಲಿ ಸಂಬಂಧಿಸಿದ ಮಾರಾಟಗಾರರ ಲೈಸೆನ್ಸ್ ರದ್ದುಗೊಳಿಸುವುದು, ಕ್ರಿಮಿನಲ್ ಕೇಸ್ ದಾಖಲಿಸುವುದು ಸೇರಿದಂತೆ ಹಲವು ಕ್ರಮಗಳನ್ನು ಜರುಗಿಸಲಾಗುವುದು ಎಂದು ತಿಳಿಸಿದರು. ಸಮತೋಲನವಾದ ಗೊಬ್ಬರವನ್ನ ಬಳಸಬೇಕಾಗತ್ತೆ. ಅದಕ್ಕೋಸ್ಕರ ಆ ರೀತಿ ಒಂದು ನಮ್ಮ ಪರಿಕರ ಮಾರಾಟಗಾರರಿಗೆ ಒಂದು ನಿರ್ದೇಶನವನ್ನು ಹಾಗೂ ಒಂದು ವಿನಂತಿಯನ್ನು ಮಾಡಿಬಿಟ್ಟು ರೈತರಿಗೆ ಒಂದು ಗುಣಮಟ್ಟದ ಪರಿಕರಗಳನ್ನು ವಿತರಿಸಬೇಕು ಅಂತ ಹೇಳಿದ್ವಿ. ಮತ್ತೆ ಅದೇ ರೀತಿ ನಿಗದಿತ ದರದಲ್ಲಿ ಪರಿಕರಗಳನ್ನ ಕೊಡ್ಲಿಕ್ಕೆ ಅವರಿಗೆ ಸೂಚನೆ ನೀಡಿದ್ವಿ. ಸಪೋಸ್ ಏನಾದರೂ ಅವರು ನಿಗದಿತ ದರವನ್ನು ಬಿಟ್ಟು ಹೊರತುಪಡಿಸಿ ಏನಾದರೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದರೆ ಅಥವಾ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದರೆ ನಾವು ಕಾಯ್ದೆ ಅನುಸಾರ ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸ್ತೇವೆ. ಶಿಸ್ತು ಕ್ರಮ ಅಂದ್ರೆ ಏನು? ಅಮಾನತು ಮಾಡಬಹುದು, ರದ್ದು ಮಾಡ್ತೀವಿ. ಸಪೋಸ್ ಏನಾದ್ರು ಬೇರೆ ವೈಲೇಷನ್ಸ್ ಇನ್ನೂ ಅಗಾಧವಾದಂತ ಭಾರಿ ಪ್ರಮಾಣದ ಏನಿದ್ರೆ ನಾವು ಸೀಸ್ ಮಾಡಿಬಿಟ್ಟು ಅವ್ರ ಮೇಲೆ ಶಿಸ್ತು ಅಂದ್ರೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡ್ತೇವೆ. ಜಾರಿ ದಳದ ಇನ್ನೋರ್ವ ಸಹಾಯಕ ನಿರ್ದೇಶಕಿ ರೇಷ್ಮಾ ಸುತಾರ್ ಮಾತನಾಡಿ, ಯೂರಿಯಾ ಗೊಬ್ಬರವನ್ನು ದೊಡ್ಡ ರೈತರಿಗೆ ಹೆಚ್ಚು, ಸಣ್ಣ ರೈತರಿಗೆ ಕಡಿಮೆ ಪ್ರಮಾಣ ವಿತರಿಸದೆ ಆದ್ಯತೆ ಮೇರೆಗೆ ಎಲ್ಲರಿಗೂ ದೊರೆಯುವಂತೆ ನೋಡಿಕೊಳ್ಳಬೇಕು. ಮೊದಲು ನಮ್ಮ ಜಿಲ್ಲೆ ತಾಲೂಕಿನ ರೈತರಿಗೆ ಯೂರಿಯಾ ಗೊಬ್ಬರ ದೊರೆಯಬೇಕು, ನಂತರ ಬೇರೆ ಜಿಲ್ಲೆ ತಾಲೂಕಿನ ರೈತರಿಗೆ ಆದ್ಯತೆ ನೀಡಬಹುದಾಗಿದೆ ಎಂದು ಹೇಳಿದರು. ಅದಕ್ಕೋಸ್ಕರ ಅವರು ಕೊಡ್ತಾ 20 ಬ್ಯಾಗ್ ಅಷ್ಟೇ ಕೊಡ್ರಿ. ಫಸ್ಟ್ ಅವನು ಕೇಳಿ ಎಷ್ಟು ಎಕರೆ ಬಿತ್ತಿದೆಯಪ್ಪ ಅಂತ ಕೇಳಿ ಕೊಡ್ರಿ. ಈಗ 50 ಎಕರೆ 30 ಎಕರೆ ಪಾಳೆ ಇತ್ತಂದ್ರೆ ನೀವು 50 ಕೊಟ್ಟು ಏನಾಗುತ್ತೆ, ಅವನು ಅಲ್ಲಿಗೆ ಮತ್ತೆ ಬೇರೆ ಕಡೆ ತೊಗೊಂಡೋಗಿ ಏನು ಮಾಡ್ತಾನೆ 500-600 ರೂಪಾಯಿಗೆ ಮಾರ್ತಾನೆ. ಅದಕ್ಕೆ ಏನಾಗುತ್ತೆ, ಇಲ್ಲ ಮುದ್ದೆವಾಳ ನೀವ್ಯಾಸ 600 ರೂಪಾಯಿಗೆ ಮಾರ್ತಿದ್ರೆ ಯೂರಿಯಾ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಿಲ್ಲ ಅಂತ ಬೇರೆ ರೈತಂದು ನಮಗೆ ಕಂಪ್ಲೇಂಟ್ ಮಾಡ್ಬೋದು. ರೇಟ್ ಒಂದು ದಯವಿಟ್ಟು ಹೆಚ್ಚಿಗೆ ಮಾರಬೇಡ್ರಿ. 10-20 ರೂಪಾಯಿ ಬಿಟ್ಟು 10-20 ರೂಪಾಯಿ ಮಾರ ನಮ್ಗೆ ಕಂಪ್ಲೇಂಟ್ಸ್ ಬರಲ್ಲ. ಬಟ್ ಜಾಸ್ತಿ ಬಂತು ಅಂದರೆ ನಮ್ಗೆ ಕಂಪ್ಲೇಂಟ್ ಬಂದೇ ಬರ್ತದೆ. ಕಂಪ್ಲೇಂಟ್ಸ್ ಬರಲೇಬಾರ್ದು. MRP ರೇಟಿಗೆ ಮಾರಬೇಕು. ಉಳಿದಿದ್ದು ನೀವು ರಿಸ್ಕ್ ತೊಗೊಳ್ಳಾರ್ದೆ ನೀವು ಮಾರಬೇಕು. ಕಂಪ್ಲೇಂಟ್ ಬಂದರೆ ಮಾತ್ರ ನಾವು ಯಾರಿಗೂ ಸಪೋರ್ಟ್ ನೀಡಬೇಕು. ತಾಂತ್ರಿಕ ಕೃಷಿ ಅಧಿಕಾರಿ ರಾಜೇಶ್ವರಿ ನಾಡಗೌಡ್, ದವಳಗಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಗೋವಿಂದ ರೆಡ್ಡಿ ಮೆದಿಕಿನಾಳ್, ಮುದ್ದೇಬೇಳ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಸೋಮನಗೌಡ ಬಿರಾದಾರ್, ಕೃಷಿ ಪರಿಕರ ಮಾರಾಟಗಾರ ಪ್ರತಿನಿಧಿ ಶಿವಶಂಕರಗೌಡ ಹಿರೇಗೌಡರು ಹಾಗೂ ಮುದ್ದೇಬೇಳ ತಾಳಿಕೋಟಿ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.